ಎಸಿ ಸರ್ವಿಸ್ಗೆ ಬಂದು ಮನೆ ಮಾಲೀಕ ಕಿರಿಕ್ ಮಾಡಿದ್ದಕ್ಕೆ ಸರ್ವಿಸ್ ಮುಗಿಸಿ ಹೋಗುವಾಗ ಮನೆ ಮುಂದೆ ನಿಂತಿದ್ದ ಕಾರಿಗೆ ಕಿಡಿಗೇಡಿ ಕಲ್ಲು ಎಸೆದು ಪರಾರಿಯಾಗಿದ್ದಾನೆ. ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ನಿವೃತ್ತ ಪೊಲೀಸ್ ಅಧಿಕಾರಿ ಹೊನ್ನಪ್ಪ ಅನ್ನೋರ ಕಾರಿಗೆ ಕಿಡಿಗೇಡಿ ಕಲ್ಲು ಎಸೆದು ಪರಾರಿಯಾಗಿದ್ದಾನೆ. ಕಿಡಿಗೇಡಿ ಕಾರಿಗೆ ಕಲ್ಲು ಎಸೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಹೊನ್ನಪ್ಪ ಮನೆಯ ಎಸಿ ಸರ್ವಿಸ್ಗೆ ಬುಕಿಂಗ್ ಮಾಡಿದ್ದಾರೆ. ಆದರೆ ಮನೆಗೆ ಬಂದು ಸರ್ವಿಸ್ ಮಾಡದೆ ಕಂಪನಿಯ ಕಾರ್ಮಿಕ ಸತಾಯಿಸಿದ್ದಾನೆ. ಈ ಸಂದರ್ಭದಲ್ಲಿ ಹೊನ್ನಪ್ಪ ಕಂಪನಿಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಬಳಿಕ ಬಂದ ಸರ್ವಿಸ್ ಕಾರ್ಮಿಕ ಮನೆಗೆ ಬಂದಿದ್ದಾನೆ. ಈ ವೇಳೆ ಆಸಿಡ್ ಸರ್ವಿಸ್ ಮಾಡೋದಕ್ಕೆ ಮತ್ತೆ ಕಿರಿಕ್ ಮಾಡಿದ್ದಾನೆ. ಆಗ ಮತ್ತೊಮ್ಮೆ ಹೊನ್ನಪ್ಪ ಕಂಪನಿಗೆ ಕರೆ ಮಾಡಿದ್ದಾರೆ. ಬಳಿಕ ಎಸಿ ಕ್ಲೀನ್ ಸರ್ವಿಸ್ ಮಾಡಿದ ಕಿಡಿಗೇಡಿ ಮನೆಯಿಂದ ಹೊರಗೆ ಹೋಗುವಾಗ ಗೇಟ್ ಬಳಿ ನಿಂತು ಕಾರಿಗೆ ಕಲ್ಲನ್ನು ಎಸೆದು ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ರಕ್ತಚಂದನ ಸಾಗಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಆರ್ಟಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಪ್ರದೇಶದ ಅಣ್ಣಮಯ್ಯ ಜಿಲ್ಲೆಯ ವರಪ್ರಸಾದ್ ರೆಡ್ಡಿ, ರಾಜಶೇಖರ್ ಬಂಧಿತ ಆರೋಪಿಗಳು. ಬಂಧಿತರಿಂದ 75 ಲಕ್ಷ ರೂಪಾಯಿ ಮೌಲ್ಯದ 739 ಕೆಜಿ ರಕ್ತಚಂದನವನ್ನು ವಶಕ್ಕೆ ಪಡೆದಿದ್ದಾರೆ. ಆಂಧ್ರದ ಸುಂಡಪಲ್ಲಿ ಎಂಬಲ್ಲಿ ತಂದಿದ್ದಂಥ ಆರೋಪಿಗಳು ಚೆಕ್ ಪೋಸ್ಟ್ಗಳನ್ನು ದಾಟಿ ಅಕ್ರಮವಾಗಿ ಬೆಂಗಳೂರಿಗೆ ರಕ್ತಚಂದನ ಸಮೇತ ಬಂದಿದ್ದಾರೆ. ಬೊಲೆರೋ ವಾಹನದಲ್ಲಿ 7 ಅಡಿ ಉದ್ದ 50 ಪೀಸ್ಗಳನ್ನು ಸಾಗಾಟ ಮಾಡ್ತಾ ಇದ್ದ ಆರೋಪಿಗಳು ಆರ್ಟಿ ನಗರ ಪೊಲೀಸರ ವಶಕ್ಕೆ ಬಿದ್ದಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಜಾತ್ರೆ ಸಂಭ್ರಮಾಚರಣೆಯಿಂದ ನಡೆಸಲಾಯಿತು. ಪಾರ್ವತಿ ಸಮೇತ ನಂಜುಂಡೇಶ್ವರನಿಗೆ ಶುಭ ಧನುರ್ ಲಗ್ನದಲ್ಲಿ ರಥೋತ್ಸವ ನಡೆಸಲಾಗಿದೆ. ಭಕ್ತರು ಕಪಿಲಾ ನದಿಯಲ್ಲಿ ಮಿಂದೆದ್ದು ರಥೋತ್ಸವದಲ್ಲಿ ಭಕ್ತಿಯಿಂದ ಭಾಗಿಯಾಗಿದ್ದಾರೆ. ರಥೋತ್ಸವದ ವೇಳೆ ಸಾವಿರಾರು ಭಕ್ತರು ಭಾಗಿಯಾಗಿ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕೋಟ್ಯಂತರ ರೂಪಾಯಿ ಲೋನನ್ನು ಪಡೆದು ಬ್ಯಾಂಕ್ಗೆ ವಂಚನೆ ಮಾಡ್ತಾ ಇದ್ದ ಆರೋಪಿಗಳನ್ನು ಬನಶಂಕರಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿ ಮಾಡೋದಕ್ಕೆ ಲೋನ್ ಪಡೆಯುವ ರೀತಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ 60 ಲಕ್ಷ ಹೋಮ್ ಲೋನ್ ಪಡೆದಿದ್ರು. ಲೋನ್ ಪಡೆದು ವರ್ಷದಿಂದ ತಲೆಮರೆಸಿಕೊಂಡಿದ್ರು. ಈ ಬಗ್ಗೆ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಸದ್ಯ ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಬ್ಯಾಂಕ್ಗೆ ವಂಚನೆ ಮಾಡೋದಕ್ಕೆ ಗ್ಯಾಂಗ್ ಕಟ್ಟಿಕೊಂಡಿದ್ದ ಆರೋಪಿಗಳು ಲೋನ್ ಪಡೆದುಕೊಳ್ಳುವ ರೀತಿಯಲ್ಲಿ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡ್ತಾ ಇದ್ರು. ಇದಕ್ಕೆ ಬೇಕಾದ ನಕಲಿ ಸೇಲ್ ಡೀಡ್, ಸ್ಯಾಲರಿ ಸ್ಲಿಪ್ ಎಲ್ಲವೂ ಕೂಡ ನಕಲಿಯಾಗಿ ಸೃಷ್ಟಿ ಮಾಡಿ ಬ್ಯಾಂಕ್ಗಳಿಗೆ ವಂಚನೆ ಮಾಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.